ಓಂ ನಮಃ ಶಿವಾಯ. ರಮ್ಯ ಭಕ್ತಿಯಿಂದ ಪವಿತ್ರವಾದ ಕಥೆಯನ್ನು ಜಪಿಸ್ತಾ ಇದ್ದಾಳೆ. ಯಾವಾಗಲೂ ನಡೆದ ದಾರಿ. ಪ್ರಾಣ ಹೋಗಿದ್ರೂ ಕೂಡ ಮಾತು ತಪ್ಪದು. ಸರಳ ನೀರಿನ ಗ್ಲಾಸ್ ತೆಗೆದುಕೊಳ್ಳಲು ಯತ್ನಿಸ್ತಾಳೆ. ಆದರೆ ಗ್ಲಾಸ್ ಬಿದ್ದುಬಿಡುತ್ತೆ. ಅವಳ ಕಣ್ಣಲ್ಲಿ ನೀರು ತಡೆಯೋದಕ್ಕೆ ಆಗೋದಿಲ್ಲ. ನೀನು ನನ್ನನ್ನು ಈ ಅಪಾಯದಿಂದ ಹೊರತರುವ ದಾರಿ ಇಲ್ಲವೇ ಎಂದು ಹೃದಯವಿಡಿದು ಕೇಳ್ತಾಳೆ. ಅಷ್ಟರಲ್ಲಿ ಪಕ್ಕದ ಮನೆಯ ಹುಡುಗಿ ಮೀನಾ ಗ್ಲಾಸ್ ಶಬ್ದ ಕೇಳಿ ಓಡಿ ಬರ್ತಾಳೆ. ಆದರೆ ಗ್ಲಾಸ್ ಈಗಾಗಲೇ ಬಿದ್ದಿದೆ. ಮೀನಾ ಹೊಸ ಗ್ಲಾಸಲ್ಲಿ ನೀರು ತುಂಬಿ ಸರಳಾಗಿ ಕೊಡ್ತಾ ಇದ್ದಾಳೆ. ಜ್ಯೋತಿ ಇವತ್ತು ಏನೇನೋ ಶೀಘ್ರವಾಗಿ ಹೊರಡಿದಂತೆ ತೋರ್ತಾ ಇದೆ. ತಾಯಿ ಮಗಳು ಕಾಶೀಪುರದ ದೇವಸ್ಥಾನದವರೆಗೆ ಹೂ ಮಾಲೆಗಳ ತಯಾರಣೆ ಮಾಡುತ್ತಾ ಮಾರ್ತಾ ಇದ್ರು. ಬೇಗ ಹೊರಡದಿದ್ರೆ ತಾಜಾ ಹೂಗಳು ಸಿಗೋದಿಲ್ಲ ಅಂದಾಗ ಅವರು ಪ್ರತಿದಿನದ ಆದಾಯವನ್ನು ಹೇಗೆ ಗಳಿಸ್ತಾರೆ? ಸರಳಿಗೆ ತನ್ನ ವೃದ್ಧಾಪ್ಯದಲ್ಲಿ ಆಗಿರುವ ಆಧಾರವಾಗಿರುವಳು ಈ ಜ್ಯೋತಿ ಮಾತ್ರ. ಕೆಲವೊಂದು ವರ್ಷಗಳ ಹಿಂದೆ ಸರಳ ಒಂದು ಅಪಘಾತದಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡಿದ್ಲು. ಆ ಅಪಘಾತದಲ್ಲಿ ತಾನು ಕೂಡ ಗಾಯಗೊಂಡು ವೀಲ್ಚೇರ್ನ ಮೇಲೆ ಇದ್ಲು. ಜ್ಯೋತಿ ದೇವಸ್ಥಾನದವರೆಗೆ ಹೂಗಳನ್ನು ಮಾರುತ್ತಾ ಮಾಲೆಗಳನ್ನು ತಯಾರು ಮಾಡ್ತಾ ಇದ್ಲು. ಅಲ್ಲಿ ಒಂದು ಪುಟ್ಟ ಹುಡುಗ ಚೆರೆಯಲ್ಲೂ ಮುಳುಗ್ತಾ ಇದ್ದನು. ಕಾಶೀಪುರದ ದೇವಸ್ಥಾನದ ಪಕ್ಕದಲ್ಲಿರುವ ಈ ಕೆರೆಯಲ್ಲಿ ಜನರು ನಾಣ್ಯಗಳನ್ನು ಎಸೆದು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ರು. ಇತರರನ್ನು ನೋಡಿ ಆ ಹುಡುಗನು ಕೂಡ ನಾಣ್ಯ ಎಸೆಯುತ್ತಾನೆ. ಆದರೆ ನಾಣ್ಯ ಎಸೆಯುವಾಗ ಅವನ ಕಾಲು ಜಾರಿ ಹೋಗಿ ಬಿದ್ದುಬಿಡ್ತಾನೆ. ಜ್ಯೋತಿ ಏನೋ ರೀತಿಯಲ್ಲಿ ಆ ಹುಡುಗನನ್ನು ಜ್ಯೋತಿ ತನ್ನ ಹೂದೋ ಕಾರಣಕ್ಕೆ ಹಿಂದಿರುಗಿ ಮಾಲೆಗಳ ಬಟ್ಟೆಯನ್ನು ನೋಡಲು ಪ್ರಾರಂಭ ಮಾಡ್ತಾಳೆ. ಅಕಸ್ಮಾತಾಗಿ ಆ ಬಟ್ಟೆಯಲ್ಲಿ ಹನುಮಾನ್ ಚಾಲಿಸ ಕಾಣಿಸುತ್ತೆ. ಇದು ಇಲ್ಲಿ ಹೇಗೆ ಬಂತು ಎಂದು ಆಕೆಗೆ ಆಶ್ಚರ್ಯವಾಗುತ್ತೆ. ಅದೇಕೆ? ಆಗ ಒಬ್ಬ ಬಾಬಾ ಆಕೆಯ ಹತ್ತಿರ ಬರ್ತಾರೆ. ನಾನು ಹನುಮಾನ್ ಚಾಲಿಸ ಮತ್ತು ಪೂಜಾ ಪುಸ್ತಕಗಳನ್ನು ಮಾರೋ ವ್ಯಕ್ತಿ. ಈವರೆಗೆ ನನ್ನ ಕೈಗಳಿಂದ ಪುಸ್ತಕ ಯಾವತ್ತೂ ಬಿದ್ದಿಲ್ಲ. ಈ ಹನುಮಾನ್ ಚಾಲಿಸ ನಿನ್ನ ಹೂ ಬುಟ್ಟಿಯಲ್ಲಿ ಬಿದ್ದಿರುವುದಂದರೆ ಶ್ರೀರಾಮನು ಈ ಪುಸ್ತಕವನ್ನು ನಿನಗೆ ತಲುಪಿಸಿರಬಹುದೆಂದು ಇಚ್ಛಿಸಿರಬೇಕು. ಹೌದು ಮಗಳೇ, ಇವತ್ತು ಇದು ನಿನ್ನದಾಗಿದೆ. ಹನುಮಾನ್ ಚಾಲಿಸ ಬಹು ಶಕ್ತಿಶಾಲಿಯಾದ ಚಾಲಿಸ. ಇದನ್ನು 40 ದಿನಗಳು ಪ್ರತಿದಿನ 40 ಬಾರಿ ಪಠಿಸಿದರೆ ಎಲ್ಲ ಸಂಕಷ್ಟಗಳು ದೂರ ಆಗ್ತವೆ. ಬಜರಂಗಬಲಿ ಲಕ್ಷ್ಮಣನಿಗೆ ಸಂಜೀವಿಯನ್ನು ತಂದುಕೊಟ್ಟ ಹಾಗೆ ನಿನಗೂ ಸಹಾಯ ಮಾಡ್ತಾನೆ. ಮಗಳೇ, ನಿನಗೆ ಓದಲು ಬರ್ತದಲ್ವಾ? ಹೌದು ಬಾಬಾ, ನನಗೆ ಓದೋದಕ್ಕೆ ಬರ್ತದೆ ಎಂದು ಜ್ಯೋತಿ ಉತ್ತರಿಸ್ತಾಳೆ. ಅದಾದರೆ ಪ್ರತಿದಿನ ಸಂಜೆ ಬಜರಂಗಬಲಿ ಮುಂದೆ ಕುಳಿತು ಹನುಮಾನ್ ಚಾಲಿಸ ಪಠಿಸು. ನಿನ್ನ ಸಮಸ್ಯೆಗಳೆಲ್ಲ ದೂರ ಆಗ್ತವೆ. ಪಠನೆಯ ಬದಲಾಗಿ ನೀನು ನನಗೆ ಕೆಲವು ಹೂಗಳನ್ನು ಕೊಡು. ನಾನು ಶ್ರೀರಾಮ ಬಜರಂಗಿಬಲಿ ಪಾದಗಳಲ್ಲಿ ನಮಸ್ಕರಿಸಿ ಆಶೀರ್ವಾದ ಪಡಿತೇನೆ. ಜ್ಯೋತಿ ಸಂಕಲ್ಪವನ್ನು ಎಸಗುತ್ತಾಳೆ. ಪ್ರತಿ ಸಂಜೆ ಮನೆಗೆ ಹೋಗುವ ಬದಲು ಕಾಶೀಪುರದ ದೇವಾಲಯದಲ್ಲಿ ಬಜರಂಗಬಲಿ ಮೂರ್ತಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸ ಪಠಿಸ್ತಾಳೆ. ಬಜರಂಗಬಲಿ ಕೃಪೆಯಿಂದ ನನ್ನ ದಾರಿಯು ತೆರೆದಿತ್ತು. ಅದರಂತೆ ಆಕೆ ತೀರ್ಮಾನವನ್ನು ಕಾರ್ಯರೂಪಕ್ಕೆ ತರ್ತಾಳೆ. ಪ್ರತಿ ಸಂಜೆ ದೇವಾಲಯದಲ್ಲಿ ಪೂರ್ಣ ಭಕ್ತಿಯಿಂದ ಪಠಿಸ್ತಾಳೆ. ಮನೆಗೆ ಬಂದು ತಾಯಿಗೆ ಊಟವನ್ನು ಇಟ್ಟು ಕೊಡ್ತಾಳೆ. ಆಕೆಯ ತಾಯಿಯ ಹಳೆಯ ಸೀರೆಯ ಮೇಲೆ ದೃಷ್ಟಿ ಬೀಳುತ್ತೆ. ಅದನ್ನು ನೋಡಿ ಆಕೆಯ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಏನಾಯಿತು ಮಗಳು, ಯಾಕೆ ಅಳ್ತಿದೀಯಾ ಎಂದು ಸರಳ ಕೇಳ್ತಾಳೆ. ನೀನು ಚಿಕ್ಕ ಸೀರೆಯನ್ನೇ ಧರಿಸ್ತಾ ಇದೀಯಮ್ಮ, ತುಂಬ ಹಳೆದಿದ್ದು. ನಾನು ಮನೆ ಬಿಟ್ಟು ಎಲ್ಲಿಗೆ ಹೋಗಲ್ಲ. ಆದರೆ ಇಂದು ಒಂದು ಅದ್ಭುತವಾದ ಘಟನೆ ಸಂಭವಿಸಿತು. ನನ್ನ ಹೂಬುಟ್ಟಿಯಲ್ಲಿ ಹನುಮಾನ್ ಚಾಲಿಸ ಪಠಣದ ಪುಸ್ತಕ ಬಿತ್ತು. ಒಬ್ಬ ಬಾಬಾ ಹೇಳಿದರು, ಇದನ್ನು ನಿತ್ಯ ಪಠಿಸಿದರೆ ಸಂಕಷ್ಟ ಎಲ್ಲ ದೂರ ಆಗ್ತವೆ ಅಂತ. ತಾಯಿಗೆ ಔಷಧಿ ನೀಡಿ ಆಕೆಯನ್ನು ಮರುದಿನ ಸಂಜೆ ಕೂಡ ಜ್ಯೋತಿ ದೇವಾಲಯದಲ್ಲಿ ಬಜರಂಗಬಲಿ ಮೂರ್ತಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸ ಪಠಿಸುತ್ತಾಳೆ. ಮರುದಿನ ಬೆಳಿಗ್ಗೆ ಜ್ಯೋತಿ ಮನೆಯಿಂದ ಹೊರಡಲು ಸಿದ್ಧವಾಗುತ್ತಿದ್ದಂತೆ ಮನೆಯ ಯಜಮಾನನು ಬರ್ತಾನೆ. ಮನುಷ್ಯರು ವಿದ್ಯೆ ಬುದ್ಧಿ ಓದಿದ್ರೆ ಬುದ್ಧಿವಂತರಾಗ್ತಾರೆ ಅಂತಾರೆ. ನೀನು ಕೂಡ ಈಗ ಬಹಳ ಬುದ್ಧಿವಂತಳಾಗಿಬಿಟ್ಟಿಯ ಬಿಡಮ್ಮ ಅಂತ ಹೇಳ್ತಾರೆ. ಧನ್ಯವಾದಗಳು ಸೇಟ್ರವ್ರೆ, ಆದರೆ ನಾನು ಏನು ಮಾಡಿದೆನು ಎಂದು ಜ್ಯೋತಿ ಕೇಳ್ತಾಳೆ. ನೀನು ಪ್ರತಿದಿನ ಬೇಗನೆ ಹೊರಡ್ತೀಯ, ಯಾಕೆಂದರೆ ನಂತರ ನಾನು ಬಂದು ಬಾಡಿಗೆ ಕೇಳ್ತಾನೆ ಎಂಬುದು ನಿನಗೆ ಗೊತ್ತಿದೆ. ನಿನ್ನ ಹಿಂದೆ ಅಂಗವೈಕಲ್ಯದಿಂದ ಬಳಲುತ್ತಿರುವ ತಾಯಿ ಇದ್ದಾರೆ. ಆದುದರಿಂದ ನೀನು ನನಗೆ ಏನು ಪ್ರತಿಕ್ರಿಯೆ
ನೀಡೋಕ್ಕೆ ಆಗೋದಿಲ್ಲ. ಆದರೆ ಇವತ್ತು ನಾನು ನಿನಗಿಂತ ಬುದ್ಧಿವಂತನಾಗಿದ್ದೇನೆ ನೋಡು. ಈಗಲೇ ನಿನ್ನನ್ನು ಹಿಡಿದಿದ್ದೇನೆ. ಇವತ್ತು ಮನೆಯನ್ನು ಖಾಲಿ ಮಾಡು, ಇಲ್ಲವೇ ನಾಳೆ ನಾನು ಬಂದು ನಿನ್ನ ತಾಯಿಯನ್ನು ಹೊರಗೆ ಎಸೆದು ಬಿಡ್ತೇನೆ. ಜ್ಯೋತಿಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತದೆ. ಆಕೆ ಮುಂದೆ ಏನು ಮಾಡಬೇಕು ಎಂಬುದನ್ನು ದಾರಿ ಕಾಣಿಸದೇ ಇಲ್ಲ. ಅವರನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗಬೇಕು ಎಂದು ಗೊಂದಲ. ಆಕೆ ತಾಯಿಯನ್ನು ಒಂದು ಸಲ ನೋಡುತ್ತಾಳೆ, ಎಲ್ಲಿ ಕರೆದುಕೊಂಡು ಹೋಗಿ ಎಲ್ಲಿ ಇರಿಸಬೇಕು ಅಂತ ಚಿಂತೆ ಮಾಡ್ತಾಳೆ. ದಿನವಿಡೀ ಓದಿದ ಕಾರಣ ಆಯಾಸದಿಂದ ಕುಳಿತುಕೊಳ್ತಾಳೆ. ಆ ಸಂದರ್ಭದಲ್ಲಿ ಆಕೆಗೆ ನೆನಪಾಗುತ್ತದೆ, ನಾನು ಇನ್ನೂ ಹನುಮಾನ್ ಚಾಲಿಸ ಪಠಿಸಿಲ್ಲ. ಆಕೆ ತಕ್ಷಣ ದೇವಾಲಯಕ್ಕೆ ತೆರಳಿ ಬಜರಂಗಬಲಿ ಮೂರ್ತಿಯ ಮುಂದೆ ಕುಳಿತು ಭಕ್ತಿಯಿಂದ ಪಠಣೆ ಆರಂಭ ಮಾಡ್ತಾಳೆ. ಸಮಸ್ಯೆಗಳು ಬರ್ತಿವೆ, ಸಂಕಟಗಳು ಎದುರಾಗ್ತಿವೆ. ಆದರೆ ಜ್ಯೋತಿ ತನ್ನ ನಿಯಮಗಳನ್ನು ಬಿಟ್ಟಿಲ್ಲ. ಪ್ರತಿ ಸಂಜೆ ಆಕೆ ಕಾಶೀಪುರದ ದೇವಾಲಯದಲ್ಲಿ ಭಕ್ತಿಯಿಂದ ಪಠಿಸುತ್ತಲೇ ಇರುತ್ತಾಳೆ. ಬಜರಂಗಬಲಿ ಪಾದದಲ್ಲಿ ತಲೆ ಎತ್ತಿ ಪ್ರಾರ್ಥಿಸುತ್ತಾಳೆ, ಪ್ರಭು, ನನ್ನ ಪ್ರಾರ್ಥನೆ ಚಿಕ್ಕದಾಗಿದೆ. ದಯವಿಟ್ಟು ನನ್ನ ತಾಯಿಗೆ ಆರೋಗ್ಯವನ್ನು, ನನಗೆ ವಿದ್ಯಾಭ್ಯಾಸವನ್ನು ಕೊಡು ಪ್ರಭುವೇ. ನಾನು ತುಂಬ ಓದಲು ಇಚ್ಛಿಸುತ್ತೇನೆ. ಆಕೆ ಕಿವಿಯ ಬಳಿ ನಾಣ್ಯ ಹಾಕಿ ಪ್ರಾರ್ಥಿಸುತ್ತಿರುವಾಗ ತನ್ನ ಹಿಂದೆ ಯಾರೋ ನಿಂತಿರುವ ಅನುಭವ ಆಗುತ್ತೆ. ತಿರುಗಿ ನೋಡ್ತಾಳೆ. ಅವನು ಬಂಟು, ಆಕೆ ರಕ್ಷಿಸಿದ್ದ ಬಾಲಕನು. ಬಂಟು ಓಡಿ ಬಂದು ಆಕೆಯನ್ನು ಅಪ್ಪಿಕೊಳ್ತಾನೆ. ಜ್ಯೋತಿ ಬಂಟುವಿಗೆ ರಾಖಿ ಕಟ್ತಾಳೆ. ಬಂಟು ಸಂತೋಷದಿಂದ ನಗುಮುಖ ಮಾಡ್ತಾನೆ. ಬಂಟುವಿನ ತಂದೆ ತಾಯಿ ಅಲ್ಲಿ ಹಾಜರಾಗ್ತಾರೆ. ನೀನು ಶಾಲೆಗೆ ಹೋಗ್ತೀಯಾ ಎಂದು ಅವರು ಕೇಳ್ತಾರೆ. ನಾನು ತಾಯಿಗೆ ಸಹಾಯ ಮಾಡಬೇಕು ಅಮ್ಮ. ನಾನು ಯಾವುದೇ ಶಾಲೆಗೂ ಹೋಗೋದಿಲ್ಲ. ನನ್ನ ತಾಯಿಯ ಜವಾಬ್ದಾರಿ ನನ್ನ ಮೇಲಿದೆ. ಆದ್ದರಿಂದ ಇದುವರೆಗೆ ನಾನು ಶಾಲೆಗೆ ಹೋಗಿಲ್ಲ ಅಂತ ಜ್ಯೋತಿ ಉತ್ತರಿಸ್ತಾಳೆ. ಇನ್ನು ಮುಂದೆ ನೀನು ಹೋಗ್ತೀಯಾ? ಬಂಟು ಶಾಲೆಗೆ ಹೋದಾಗ ಅವನ ಅಕ್ಕ ಕೂಡ ಹೋಗ್ತಾಳೆ. ಹೌದು ಅಮ್ಮ, ನಾನು ನನ್ನ ಅಕ್ಕನ ಜೊತೆ ಶಾಲೆಗೆ ಹೋಗ್ತೇನೆ ಅಂತ ಆ ಮಗು ಹೇಳುತ್ತೆ. ಆದರೆ ನಾನು ಸ್ಕೂಲ್ಗೆ ಹೋದರೆ ನನ್ನ ತಾಯಿಯನ್ನು ಯಾರು ನೋಡ್ಕೊತಾರೆ ಅಂತ ಜ್ಯೋತಿ ಕಳವಳದಿಂದ ಕೇಳ್ತಾಳೆ. ಆ ವಿಷಯವನ್ನು ಚಿಂತೆ ಮಾಡಬೇಡ, ನಾವೇ ನಿನ್ನ ತಾಯಿಗೆ ಆರೈಕೆ ವ್ಯವಸ್ಥೆ ಮಾಡ್ತೇವೆ. ಅವರ ಚಿಕಿತ್ಸೆಯನ್ನು ನಾವು ಮಾಡಿಸ್ತೇವೆ. ಜ್ಯೋತಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಉಕ್ಕಿ ಬರುತ್ತೆ. ಬಜರಂಗಬಲಿ ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡರು ಎಂದು ಖುಷಿ ಪಡುತ್ತಾಳೆ. ನೀನು ಬಹಳ ಧೈರ್ಯವಂತ ಹುಡುಗಿಯಾಗಿದ್ದೀಯೆ. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ನೀನು ಈ ನೀತಿಯನ್ನು ಕಲ್ತಿದ್ದೀಯೆ ಎಂದು ಆ ಬಾಲಕನ ತಾಯಿ ತಂದೆಗಳು ಹೊಗಳುತ್ತಾರೆ. ಕೊನೆಗೆ ಹನುಮಂತನು ಆ ಹುಡುಗಿಯ ಕೈಯನ್ನು ಬಿಡಲಿಲ್ಲ. ಇದು ಹನುಮಾನ್ ಚಾಲಿಸದ ಒಂದು ಪವರ್ ಅಂತ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಎಲ್ಲರೂ ಹನುಮಾನ್ ಚಾಲಿಸ ಪಠಿಸಿ ಫಲವನ್ನು ಅನುಭವಿಸಿ. ಎಲ್ಲರಿಗೂ ಎಲ್ಲ ಕಷ್ಟಗಳು ದೂರ ಆಗಲಿ. ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.